Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮೋದಿ ಅವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಇಷ್ಟೆಲ್ಲ ಪ್ರಚೋದನೆ ಕೇಸ್ ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಒಂದು ನಿಮಿಷನೇ ನೀವು ನೋಡಿ, ನಮ್ಮ ಪಕ್ಷ ಪರವಾಗಿ ಯಾರು ಮಾತಾಡಬೇಕೋ ಎಲ್ಲರೂ ಮಾತಾಡಿದ್ರಣ್ಣ. ಅಮಿತ್ ಶಾ ಜಿ ಸಾಹೇಬ್ರವರು ಭಾಳ ಕ್ಲಿಯರ್ ಆಗಿ ಭಾಳ ಸ್ಪಷ್ಟವಾಗಿ ಮಾತಾಡಿದರು. ಇಲ್ಲಿ ಪಕ್ಷ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿ ಇದ್ದಾರೆ, SIT ಅವರು ಮಾಡಿದ್ದಾರೆ, ಎಲ್ಲ ಆಫೀಸರ್ಸ್ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಅಡ್ಡಪಡಿಸಿದಾರಾ? ಯಾರು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಬೇಡ ಅಂತ ಹೇಳಿದಾರಾ? ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಇಂಟರ್ಪೋಲ್ಗೆ ರೆಡ್ ಕಾರ್ನರ್ ನೋಟಿಸ್ ಮಾಡಬೇಡ ಅಂತ ಯಾರು ಹೇಳಿದಾರಾ? ಯಾರು SIT ಕೆಲಸ ಮಾಡಿ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಾರು ಹೇಳಿದಾರ? ಯಾರು ಹೇಳಿಲ್ಲ. ಅದೇ ನಮ್ಮ ಅಮಿತ್ ಶಾ ಜಿ ಸಾಹೇಬರು ಹೇಳಿದರು. ಇಲ್ಲಿ ಕಾಂಗ್ರೆಸ್ ಅವರು ಮಾಡಿ ತೋರಿಸಲಿ, ನಿಜವಾಗಿ ಅವರು ಆಕ್ಷನ್ ತಗೊಳ್ಬೇಕು, ಎವಿಡೆನ್ಸ್ ಇದೆ, ಪ್ರೂಫ್ ಇದೆ, ಕಾಂಗ್ರೆಸ್ ಅವರು ಮಾಡಬೇಕು. ನಾವಿಲ್ಲಿ ಅಧಿಕಾರದಲ್ಲಿ ಎಲ್ಲಿ ಇಲ್ಲ. ಮೋದಿ ಅವರು ಮಾತಾಡ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರು. ಕರೆಕ್ಟ್. ಒಂದು ನಿಮಿಷ ನೀವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪಕ್ಷ ಪರವಾಗಿ ಅಫಿಷಿಯಲಿ ಏನು ಹೇಳಬೇಕೋ ನಾವು ಹೇಳಿದೀವಿ. ಇವರು ಏನು ಆಕ್ಷನ್ ತಗೊಳ್ಬೇಕೋ ತಗೊಳ್ಳಿ ನಾವು ಹೇಳಿದೀವಿ. ಇವರು ಆಕ್ಷನ್ ತಗೊಳ್ತಾರ ನೀವು ಹೇಳಬೇಕು. ಪ್ರಧಾನ ಮಂತ್ರಿಗೆ ಪತ್ರ ಬರಿತಾ ಇದ್ದಾರೆ, ಪತ್ರ ಪ್ರಧಾನ ಮಂತ್ರಿಗೆ ಬರಿಬೇಕು. ಇಂಟರ್ಪೋಲ್ ಎಲ್ಲಿ ಇದೆ, CBI ಡೈರೆಕ್ಟರ್ಗೆ ಬರಿಬೇಕು. ಇಲ್ಲಿರುವ ನಾನು ಕರ್ನಾಟಕದಲ್ಲಿ ಇದೇ ಸ್ಟೇಟ್ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ನಾವು ಮೊರೊಕೋದಲ್ಲಿ ಹೋಗಿ ಒಂದು ಅಕ್ಯೂಸ್ ಕರ್ಕೊಂಡು ಬಂದಿದ್ದೀವಿ, ಬನ್ನಂಜೆ ರಾಜ ಕರ್ಕೊಂಡು ಬಂದಿದ್ದೀವಿ. ಯಾವ ಥರ ಬಗ್ಗೆ ಬಂದಿದ್ದೀವಿ? ಇಲ್ಲಿ ಕೂತ್ಕೊಂಡು ಪ್ರಧಾನ ಮಂತ್ರಿಗೆ ಲೆಟರ್ ಬರೆದಿದ್ದೀವಿಯಾ? ಇಲ್ಲಿ ನಮ್ಮ CID ಡಿಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಇಂಟರ್ಪೋಲ್ ನೋಡಲ್ ಡಿಪಾರ್ಟ್ಮೆಂಟು, ಇವರು CBIಗೆ ಬರೀಬೇಕು ಡೈರೆಕ್ಟರ್ಗೂ. ಆಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ ಮೇಲೆ ಯಾವ ಏರ್ಪೋರ್ಟ್ನಲ್ಲಿ ಕೂಡ ನಮಗೆ ಯಾವ ವ್ಯಕ್ತಿ ಬೇಕಾಗ್ತಾರೋ ಆ ವ್ಯಕ್ತಿ ಎನಿ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಹತ್ತಲಿಕ್ಕೆ ಹೋಗುವಾಗ ಲಾಕ್ ಮಾಡ್ತಾರೆ. ಆಮೇಲೆ ಇಂಟಿಮೇಷನ್ ನಮಗೆ ಮಾಡ್ತಾರೆ, ನಾವು ಹೋಗಿ ಕರ್ಕೊಂಡು ಬರಬೇಕು. ಇದು ಸಿಸ್ಟಮ್. ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಂಡಿಯಾದಲ್ಲಿ ಕೂತ್ಕೊಂಡು ಪ್ರಧಾನ ಮಂತ್ರಿಗೆ ಲೆಟರ್ ಬರಿತಾ ಇದ್ದಾರೆ ಮುಖ್ಯಮಂತ್ರಿ ಅವರು. ಮುಖ್ಯಮಂತ್ರಿ ಅವರು ಬರೀ ರಾಜಕೀಯ. ಮುಖ್ಯಮಂತ್ರಿ ಅವರು DGP ಕರೆದು ಹೇಳ್ಬೇಕು, ಏನಪ್ಪ ಪ್ರೊಸೀಜರು, ಏನಪ್ಪ ಪ್ರೊಸೀಜರು, ರೆಡ್ ಕಾರ್ನರ್ ನೋಟಿಸ್ ಯಾವ ಥರ ಜಾರಿ ಮಾಡಬೇಕು. CID ಅವರು ಇಲ್ಲಿ ಇಂಟರ್ಪೋಲ್ ನೋಡಲ್ ಆಫೀಸರ್. ಇದೇ ಕರ್ನಾಟಕದಲ್ಲಿ ಇದಕ್ಕೆ ಮುಂಚೆ 2015ನಲ್ಲಿ ಫಸ್ಟ್ ಬಾರಿ ಒಂದು ಸ್ಟೇಟ್ ಗೌರ್ಮೆಂಟು ಇಂಟರ್ಪೋಲ್ ಮೂಲಕ ಒಂದು ಅಕ್ಯೂಸ್ ಎತ್ಕೊಂಡು ಬಂದಿದ್ದಾರೆ. ಕರ್ನಾಟಕವೇ ಫಸ್ಟು. ಇಂಡಿಯಾದಲ್ಲಿ ಯಾರು ಒಂದು ಸ್ಟೇಟ್ ಪೊಲೀಸ್ ಎತ್ಕೊಂಡು ಬಂದಿಲ್ಲ. ಅದು ಕರ್ನಾಟಕ ಹಿಸ್ಟ್ರಿ ಇದೆ. ಪ್ರತಾಪ್ ರೆಡ್ಡಿ ಸಾಹೇಬರೆಲ್ಲ ಇರುವಾಗ ಮಾಡಿಕೊಂಡು ಬಂದಿದ್ದಾರೆ. ಸೊ ಮುಖ್ಯಮಂತ್ರಿ ಅದು ಮಾಡಬೇಕು. ಅದು ಬಿಟ್ಬಿಟ್ಟು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪುನಃ ನಾನು ಹೇಳುವುದನ್ನು, ಇದು ಸಿಸ್ಟಮ್, ಇದು ಒಂದು ಪ್ರಾಸೆಸ್. ಇಂಟರ್ಪೋಲ್ ಇಂಟರ್ನ್ಯಾಷನಲ್ ಪೊಲೀಸ್ ಏಜೆನ್ಸಿ, ಇಂಡಿಯಾದಲ್ಲಿ CBI ನೋಡಲ್ ಏಜೆನ್ಸಿ. ನಿಮಗೆ ಯಾವ ಅಕ್ಯೂಸ್ಡ್ ಬೇಕಾಗ್ತಾರೋ, ಯಾವ ಅಕ್ಯೂಸ್ಡ್ ತಕ್ಷಣ ನೀವು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಅರೆಸ್ಟ್ ಮಾಡಬೇಕು ನಿಮಗೆ ತೀರ್ಮಾನ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಇದ್ರ ಬಗ್ಗೆ ಏನು ಕಾಂಗ್ರೆಸ್ ಮಾತಾಡಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅವರೇನು ತಿಳ್ಕೊಂಡಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ, ಜನ ನಂಬ್ತಾರೆ. ಅವ್ರು ಆ್ಯಕ್ಷನ್ ಮಾಡಿ ತೋರಿಸಲಿ ಅಣ್ಣ. ಅವ್ರಿಗೆ ನಿಜವಾಗಿ ಕಂಪ್ಲೇಂಟ್ ಇದೆ, ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಆ್ಯಕ್ಷನ್ ಮಾಡ್ತೀವಿ. SITಗೆ ಒಂದು ಆಫೀಸರ್, IPS ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ. ಯಾರಾவது ಆ್ಯಕ್ಷನ್ ತಗೊಳ್ಬೇಡ ಅಂತ ಯಾರು ಹೇಳಿದವಣ್ಣ? ಯಾರು ಹೇಳಿಲ್ಲ. ಅದು ಅಮಿತ್ ಶಾ ಜಿ ಭಾಳ ಕ್ಲಿಯರಾಗಿ ಹೇಳಿದರು, ಭಾಳ ಸ್ಪಷ್ಟವಾಗಿ ಹೇಳಿದರು. ನಮ್ಮ ಹೆಣ್ಮಕ್ಳಿಗೂ ಎಲ್ಲ ಒಂದು ಇಂಡಿಯಾದಲ್ಲಿ ಕಳೆದ 10 ವರ್ಷದಲ್ಲಿ ಒಂದು ಅಂಗೀಕಾರ ಇರಬಹುದು, ರೆಸ್ಪೆಕ್ಟ್ ಇರಬಹುದು, ಸೆಕ್ಯೂರಿಟಿ ಇರಬಹುದು, ಸುರಕ್ಷೆ ಇರಬಹುದು. ತಾವು ನೋಡಿ, ಅದು BJP ಗೌರ್ಮೆಂಟ್ ಮಾತ್ರ, ಪಕ್ಷ ಮಾತ್ರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.